ಈ ಕೇಸಲ್ಲಿ ಸ್ವಲ್ಪ ನಿರ್ಣಾಯಕ ಅಂತ ಅನಿಸುವಂತಹ ಒಂದಷ್ಟು ಆರೋಪಗಳ ಹೆಸರಲ್ಲಿದೆ. ನಿರ್ಣಾಯಕ ಆಗಬಹುದು ಇವರು ಅಂತ ಹೇಳಿ A4, A6, A7, A8 ಇವ್ರ ಮೇಲೆ ಬಂದಿರತಕ್ಕಂಥ ಆರೋಪ ನೋಡಿ. ಇಲ್ಲಿ ನಿಮಗೆ A4 ಅಂತ ಬಂದರೆ ರಾಘವೇಂದ್ರ ಎನ್ ಅಂತ ಬಿನ್ ನಾಗರಾಜ್, ದೊಡ್ಡಪೇಟೆ ಅವನು, ಚಿತ್ರದುರ್ಗದವನು. ಇವನು ಇದರಲ್ಲಿ 4, ದುರ್ಗದಲ್ಲಿ ದರ್ಶನ್ ಅಭಿಮಾನಿ ಸಂಘದಲ್ಲಿ ಏನೋ ಅವನು ಮುಖ್ಯ ಹುದ್ದೆ ಹೊಂದಿದ್ದಾನೆ ಅಂತ ಇವನ ಮೇಲಿದೆ ಇದು. ಇನ್ನೊಂದು ಕಡೆ A6 ಬರುತ್ತೆ, ಇಲ್ಲಿ ಜಗದೀಶ್ ಉರುಫ್ ಜಗ್ಗ ಇವನು A6 ಇವನು ಇದರಲ್ಲಿ. ಇನ್ನೊಂದು ಕಡೆ A7 ಅಂತ ನೋಡಿದ್ರೆ ನಾವಿಲ್ಲಿ ಅನುಕುಮಾರ್ ಉರುಫ್ ಅನು ಬಿನ್ ಚಂದ್ರಪ್ಪ ಅಂತ ಇವನು ಬರ್ತಾನೆ ಇಲ್ಲಿ. ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ A8 ರವಿಶಂಕರ್ ಉರುಫ್ ರವಿ ಬಿನ್ ತಿಪ್ಪೇಸ್ವಾಮಿ, ಅಯ್ಯನಹಳ್ಳಿ, ಕುರುಬರಹಟ್ಟಿ, ಚಿತ್ರದುರ್ಗ. ಸೊ ಇಷ್ಟು ಇವ್ರ ಮೇಲೆ ಇರತಕ್ಕಂಥದ್ದು ಏನು ಅಂದರೆ ಗಂಭೀರ ಆರೋಪ. ಕಿಡ್ನ್ಯಾಪ್ ಅನ್ನೋದು ಅತಿ ಮುಖ್ಯವಾಗಿ ಸುಲಿಗೆನೂ ಮಾಡಿದ್ದಾರೆ, ಅಪಹರಣದಲ್ಲಿ ಇವ್ರದ್ದು ಪಾತ್ರ ಇದೆ ಅಂತ ನೋಡಿ. ಇವ್ರ ಮೇಲೆ ಹಾಕಿರೋ ಸೆಕ್ಷನ್ಗಳು IPC ಸೆಕ್ಷನ್ 384 ಸುಲಿಗೆ ಅಂಡರ್ ಬರುತ್ತೆ. ಈ ಸೆಕ್ಷನ್ ಸುಲಿಗೆಯನ್ನು ಹೇಳುತ್ತೆ. ಇದ್ರ ಬಗ್ಗೆ ವ್ಯಕ್ತಿಯ ಅಕ್ರಮ ಬಂಧನ ಸೆಕ್ಷನ್ 342 ಹೇಳುತ್ತೆ. ಇಲ್ಲಿ ದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದರೆ ಇವರು ಹೆದರಿಸಿ ಚಿನ್ನದ ಆಭರಣ ವಾಚನ ಕಿತ್ಕೊಂಡಿದ್ದು ಬಲವಂತವಾಗಿ ರೇಣುಕಾಸ್ವಾಮಿಯಿಂದ ಬಾರಲ್ಲಿ ಹಣ ಪಾವತಿ ಮಾಡಿಸಿದ್ದಾರೆ, ಮದ್ಯಕ್ಕೆ, ತಿಂಡಿಗೆ, ಇನ್ನೊಂದಕ್ಕೆ ಮತ್ತೊಂದಕ್ಕೆ. ಅಪರಾಧದ ಉದ್ದೇಶ ಇಟ್ಕೊಂಡೇ ಬಲವಂತವಾಗಿ ಅವನ ಬಳಿಯಲ್ಲಿ ಸುಲಿಗೆ ಮಾಡಿದ್ರು. ಶೆಡ್ನಲ್ಲಿ ಅಕ್ರಮವಾಗಿ ಅವನನ್ನು ವಶದಲ್ಲಿ ಇಟ್ಕೊಂಡ್ರಿ ಇವರು ಅಂತ. A1 ಇಂದ A14 ಇನ್ ಟೋಟಲ್ A1 ಪವಿತ್ರ ಗೌಡದಿಂದ ಹಿಡಿದು A14ವರೆಗೂ ಇರ್ತಕ್ಕಂಥ ಆರೋಪ ಏನು ಅಂತ ಹೇಳಿದ್ರೆ, ನೈಲಾನ್ ಹಗ್ಗದಿಂದ, ಮರದ ಲಾಠಿಯಿಂದ, ಮರದ ಕೊಂಬೆಯಿಂದ, ಕೈಯಿಂದ, ಚಪ್ಪಲಿಯಿಂದ ಇವರು ಬೆನ್ನು, ಮುಖ, ಇತರ ಭಾಗಕ್ಕೆ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅಂತ. A5 ನಂದೀಶನ್ ಮಾಡಿರ್ತಕ್ಕಂಥ ದೋಷಾರೋಪ ಏನು? ಕೊಲೆ ಮಾಡುವ ಕಾಮನ್ ಇಂಟೆನ್ಷನ್, ಸಮಾನ ಉದ್ದೇಶದಿಂದ ಹಲ್ಲೆ ಮಾಡಿದ್ದ ನಂದೀಶ. ಇತರೆ ಆರೋಪಿಗಳ ಜೊತೆ ಸೇರಿಕೊಂಡೇ ನಂದೀಶ ಹಿಂಗೆ ಹೊಡೆದಿದ್ದಾನೆ. ಇಲ್ಲಿಗೆ ರೇಣುಕಾಸ್ವಾಮಿಯ ಕೆನ್ನೆ, ತಲೆಗೆ ಹಲ್ಲೆ ಮಾಡ್ದ ಇವನು. ನೆಲದ ಮೇಲಕ್ಕೆ ಎತ್ತಿ ಕುಕ್ಕದವನೇ ನಂದೀಶ ಅಂತ. ನೆಲದ ಮೇಲಿಂದ ರೇಣುಕಾಸ್ವಾಮಿನ ಮೇಲಕ್ಕೆ ಎತ್ತಿ ನೆಲಕ್ಕೆ ಕುಕ್ಕಿ ಅವನನ್ನು ಸಾಯೋ ರೀತಿಯಲ್ಲಿ ಬಿಡದ ಅವನನ್ನು ಅಂತ. A11, A12, A14 ವಿರುದ್ಧ ದೋಷಾರೋಪ ಏನು? ಲೈಲ್ಯಾಂಡ್ ದೋಸ್ತಾ ವಾಹನಕ್ಕೆ ಗುದ್ದಿಸಿ ಹಲ್ಲೆ ಮಾಡಿಬಿಟ್ರು. A11 ಯಾರು ಇದರಲ್ಲಿ ಅಂತ ನೋಡಿದ್ರೆ, ನಾಗರಾಜ ಬಿನ್ ರಾಚಯ್ಯ, ರಾಮಕೃಷ್ಣ ನಗರ, ಮೈಸೂರು. ಈ ನಾಗರಾಜ ಯಾರು ಅಂದರೆ ದರ್ಶನ್ಗೆ ಏನೋ ಮ್ಯಾನೇಜರ್ ಅಂತ ಇವನನ್ನು ಹೇಳ್ತಾರೆ. ಇವನ ಮೇಲಿರೋ ಆರೋಪನೂ ಇದೇನೆ. ಇದರಲ್ಲಿ ಏನಂತ ಹೇಳ್ತಾರೆ, ದೋಷಾರೋಪ ಏನು ಮಾಡಿದ್ರೆ ನೋಡೋಣ ಅದನ್ನು. A11 ಆಯ್ತು. A12 ನೋಡಿದ್ರೆ ಲಕ್ಷ್ಮಣ್ ಬಿನ್ ಮರಿಯಪ್ಪ, ವಿಜಯನಗರದವನು ಈಯಪ್ಪ. ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ A14 ಪ್ರದೋಷ್ ರಾವ್ A14 ಇಲ್ಲಿ. ಇವನ ಆರೋಪ ಏನು ಅಂತ ಹೇಳಿದ್ರೆ, ಲೈಲ್ಯಾಂಡ್ ದೋಸಾ ವಾಹನಕ್ಕೆ ಗುದ್ದಿಸಿ ಹಲ್ಲೆ ಮಾಡಿದ್ರು ಇವರು. ಆ ಮನುಷ್ಯನ ತೊಗೊಂಡು ಹೋಗಿ ಅಲ್ಲಿ ಹೇಗಿದ್ರು ವಾಹನಗಳ ಶೆಡ್ಡಲ್ವಾ ಅದು, ಅಲ್ಲಿಗೋ ಗುದ್ಸಿ ಅವನನ್ನು ಸಾಯಿಸಿದ್ರು. ಹಲ್ಲೆಗೊಳಗಾಗಿ ರೇಣುಕಾಸ್ವಾಮಿ ಬಿದ್ದರೂ ಬಿಡಲಿಲ್ಲ, ಅವ್ನಿಗೆ ಆಮೇಲೆ ಹೊಡೆದ್ರು. ಈ 3 ಜನರ ಮೇಲೆ ಆ ಥರ ಇರ್ತಕ್ಕಂಥ ಆರೋಪ. A10 ವಿನಯ್ ಬಹಳ ನಿರ್ಣಾಯಕ ವ್ಯಕ್ತಿ ಈ ಕೇಸಲ್ಲಿ. ನಿರ್ಣಾಯಕ ವ್ಯಕ್ತಿ ವಿನಯ್ ಬಹಳ ಈ ಒಂದು ವಿಚಾರದಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವ್ಯಕ್ತಿ. IPC ಸೆಕ್ಷನ್ 302 ಹಾಕಿದ್ದಾರೆ ವಿನಯ್ ಮೇಲೆ. ಯಾಕಂದರೆ ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನು ಹೇಳಿಕೆ ಕೊಟ್ಟಿರ್ತಾರಲ್ಲ, ಯಾರ್ಯಾರು ಏನೇನು ಮಾಡಿದ್ರು, ಯಾರು ಎದೆಗೆ ಒದ್ರು, ಯಾರು ಕಪಾಳಕ್ಕೆ ಹೊಡೆದ್ರು, ಯಾರು ಕುಕ್ಕಿದ್ರು, ಯಾರು ಗಾಡಿಗೆ ತಾಕ್ಸಿದ್ರು, ಗೋಡೆಗೆ ಯಾರು ಹೊಡೆದ್ರು ಅಂತ ಆ ಲೆಕ್ಕದಲ್ಲಿ ಬಂದಾಗ ಇವನ ಮೇಲೆ 302 ಇದೆ. ರೇಣುಕಾಸ್ವಾಮಿಯ ಎದೆಗೆ ಒದ್ದವನು ಇವನು, ಮಾನಂತೆಗೂ ಹಲ್ಲೆ ಮಾಡ್ದ ಇವನು, ಹಲ್ಲೆ ಮಾಡಿ ಕೊಲೆ ಮಾಡಿಬಿಟ್ಟ ಇವನು ವಿನಯ್ ಅಂತ ಹೇಳಿ ಸ್ಟ್ರೈಟ್ ಅವೇ ಇವನ ಮೇಲೆ 302 ಹಾಕ್ಬಿಟ್ಟಿದ್ದಾರೆ. 302 ಎಕ್ಸಾಕ್ಟಾಗಿ ಇವನ ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದೊಂದು ಸೆಕ್ಷನ್ ಹಾಕಿದ್ದಾರೆ ಇವನ ಮೇಲೆ, ಬಲವಾದ ಸೆಕ್ಷನ್. ಬೇರೆ ಸೆಕ್ಷನ್ಗಳ ಕಥೆ ಆದರೆ ಬೇರೆ, ಈ 302 ಇಂದ ಆಚೆ ಬರೋದಿದೆಯಲ್ಲ ಅಷ್ಟು ಈಸಿ ಅಲ್ಲ ಅದು. A12 ಮತ್ತು A13 ಯಾರಿಲ್ಲಿ ನೋಡಿ. A12 ಅಂತ ನಾವು ಇಲ್ಲಿ ಚೆಕ್ ಮಾಡಿಕೊಂಡಾಗ A12 ಲಕ್ಷ್ಮಣ್ ಬರೋದು ಇಲ್ಲಿ. A13 ಅಂತ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ದಿಲೀಪ್ ಕುಮಾರ್ ಅಂತ ಬರೋದು. ಇವ್ರ ಮೇಲೆ ಇರೋದೇನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿಯ ಮೇಲೆ ಕೈಗಳಿಂದನೇ ಮಾರಣಾಂತಿಕವಾಗಿ ಹೊಡೆದ್ರು ಇವರು. ಹಲ್ಲೆ ಮಾಡಿ ನಂತರ ರೂಮಲ್ಲಿ ಕೂಡಿ ಹಾಕಿದ್ದು ಇವರೇ. ಇದು ಇವ್ರ ಮೇಲೆ ಕೈಯಿಂದ ಹೊಡೆದ್ರು, ಕೂಡ ಹಾಕ್ಬಿಟ್ರು ಇವರಿಬ್ಬರು ಅಂತ. ಇದರಿಂದ ಅದು ಯಾವ ಥರ ಆಗುತ್ತೋ, ಬರೀ ಹಲ್ಲೆಗೆ ಅಂತ ಆಗುತ್ತೋ, ಮರ್ಡರ್ಗೆ ಅಂತ ಆಗುತ್ತೋ ನೋಡೋಣ, ವೆಯ್ಟ್ ಮಾಡೋಣ. A10 ಮತ್ತು A14 ದೋಷಾರೋಪ ಏನು ಅಂತ ನೋಡಿದ್ರೆ, IPC ಸೆಕ್ಷನ್ 120B. A10 ಆ್ಯಂಡ್ A14. A10 ಬಂದು ವಿನಯ್ ಅಂತೇಳಿ, A14 ಪ್ರದೋಷ್ ರಾವ್. ಇವರು ಇಬ್ಬರ ಮೇಲೆ ಏನು ಆರೋಪ ಇದೆ ಅಂತ ಹೇಳಿದ್ರೆ, 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚಿಗೆ ಇವರು ಪ್ಲಾನ್ ಮಾಡಿಕೊಂಡೇ ಇದೆಲ್ಲ ಮಾಡಿದ್ರು ಅಂತ. ಗಂಭೀರ ಅಪರಾಧದ ಪಿತೂರಿ. A1, A2 ಆರೋಪಿಗಳನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಈ ಕಡೆ ವಿನಯ್ ಮತ್ತು ಪ್ರದೋಷ್ ಒಗ್ಗಟ್ಟಾಗ್ಬಿಟ್ಟಿದ್ರು, ಸಂಚು ಮಾಡಿಬಿಟ್ರು. ಏನಾದರೂ ಸರಿ ಪವಿತ್ರ ಗೌಡ ದರ್ಶನ್ರನ್ನು ಪಾರು ಮಾಡಬೇಕು ಅಂಥೇಳಿ ಇವರಿಬ್ಬರು ಪ್ಲಾನ್ ಮಾಡಿಕೊಂಡ್ರು, ಒಳಸಂಚು ಮಾಡಿದ್ರು ಅಂತ. A2 ದರ್ಶನ್. ಆನಂತರದಲ್ಲಿ ಆ ದರ್ಶನ್ ಕಡೆಯಿಂದ 40 ಲಕ್ಷ ಹಣ ಪಡ್ಕೊಂಡು ತಾವೇ ಕೊಲೆ ಮಾಡಿದಂತೆ ಒಪ್ಪಿಕೊಳ್ಬೇಕು ಅಂತ ಒಂದಷ್ಟು ಜನ ಆರೋಪಿಗಳಿಗೆ 5 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ರು ಇವರು. 40 ಲಕ್ಷ ಪಡ್ಕೊಂಡಿದ್ದು ಅಲ್ಲದೆ 5 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟು ಒಂದಷ್ಟು ಜನ ತಲೆ ಮಾಸ್ತವ್ರನ್ನ ರೆಡಿ ಮಾಡಿಬಿಟ್ರು ಇವರು. ನಾವೇ ಮಾಡಿದ್ದು ಅಂತ ಒಪ್ಕೊಂಬಿಡಿ, ನೀವು ಬಾಸನ್ನು ರಕ್ಷಣೆ ಮಾಡಿಬಿಡಿ ಅಂತ. A16 ಆರೋಪಿಗೆ 5 ಲಕ್ಷ ಅಡ್ವಾನ್ಸನ್ನು ಕೊಟ್ಟಿದ್ರು ಅಂತ.
ಸುಳ್ಳು 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 ಅಂತ ಆರೋಪಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ. ಮುಂದೇನು ಹಾಗಾದರೆ ಸಾಕ್ಷಿಗಳ ಪಟ್ಟಿಯನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಒದಗಿಸಬೇಕಾಗುತ್ತೆ. ನಾಳೆ ದಿನ ಪಟ್ಟಿ ಪರಿಶೀಲಿಸಿದ ಬಳಿಕ ಸಾಕ್ಷ್ಯ ವಿಚಾರಣೆಗೆ ದಿನಾಂಕ ನಿಗದಿಯಾಗುತ್ತೆ. ಪ್ರತಿ ಸಾಕ್ಷಿಗಳಿಗೂ ಸಮನ್ಸನ್ನು ಕೊಡಲಿದೆ ಕೋರ್ಟ್. ಪ್ರತಿ ಸಾಕ್ಷಿ ಸಮನ್ಸ್ ಕೊಟ್ಟ ತಕ್ಷಣ ಅಲ್ಲಿಗೆ ಬರಬೇಕು. ಅದು ಡಾಕ್ಟ್ರಾ, FSLನವರ, ಯಾರಾದರೂ ಪ್ರತ್ಯಕ್ಷದರ್ಶಿನ, ವಾಚ್ಮ್ಯಾನ್ನ, ಊಟ ಕೊಟ್ಟವನ, ನೀರು ಕೊಟ್ಟವನ, ನಾನು ಇವರು ನೋಡಿದೆ ಅಂತ ಹೇಳಿದವನ, ಯಾರಿಗೆ ಸಮನ್ಸ್ ಹೋಗುತ್ತೋ ಆ ದಿನ ಕೋರ್ಟ್ಗೆ ಬಂದು ಅವರು ಸಾಕ್ಷಿ ಹೇಳಬೇಕು. ಖುದ್ದು ಹಾಜರಾಗಿ ಹೇಳಿಕೆಯನ್ನು ದಾಖಲು ಮಾಡಬೇಕಾಗುತ್ತೆ ಪ್ರತ್ಯಕ್ಷ ಸಾಕ್ಷಿಗಳು. ಕೊಲೆಗೆ ಬಳಸಿದ ಮರದ ಕೊಂಬೆ, ನೈಲಾನ್ ಹಗ್ಗ, ಲಾಠಿಯನ್ನು ಸಾಕ್ಷಿಯನ್ನಾಗಿ ಇವರಲ್ಲಿ ತೋರಿಸ್ತಾರೆ. ತಾಂತ್ರಿಕ ಸಾಕ್ಷ್ಯಗಳು, FSL ತಜ್ಞರ ಹೇಳಿಕೆ ದಾಖಲಿಸಬೇಕಾಗುತ್ತೆ. ಎಲ್ಲ ಸಾಕ್ಷ್ಯಗಳನ್ನು ಪಾಟಿ ಸವಾಲಿಗೆ ಒಳಪಡಿಸಬೇಕಾಗುತ್ತೆ. ನಂತರ ಆರೋಪಿಗಳ ಹೇಳಿಕೆಯನ್ನು ಕೋರ್ಟ್ ದಾಖಲಿಸುತ್ತೆ. ಮೊದಲು ಈ ಸಾಕ್ಷಿಗಳೆಲ್ಲ ಹೇಳಿಕೆ ತಗೊಂಡ ಮೇಲೆ ಆರೋಪಿಗಳನ್ನು ಕರೆದು ನಿಮ್ದೇನು ಹೇಳ್ತೀರಿ ಹೇಳ್ರಪ್ಪ ಅಂತ ಅವಾಗ ಅವರ ಸ್ಟೇಟ್ಮೆಂಟನ್ನು ದಾಖಲು ಮಾಡಿಕೊಳ್ಳುತ್ತೆ. ಅದಾದ ಮೇಲೆ ಆರೋಪಿಗಳ ಪರವಾಗಿ ಇವ್ನು ಹಿಂಗೆ ಮಾಡಲಿಲ್ಲ, ಇವ್ನು ಹಿಂಗೆ ಹೊಡಿಲಿಲ್ಲ, ಇವನು ಸಾಯಿಸಲಿಲ್ಲ, ಇವನು ಸಂಚು ಮಾಡಲಿಲ್ಲ, ಇವನು ಕಿಡ್ನ್ಯಾಪ್ ಮಾಡು ಅಂತ ಹೇಳಲೇ ಇಲ್ಲ, ಬಾಡಿ ಬಿಸಾಕು ಅಂತಲೂ ಹೇಳಲಿಲ್ಲ, ಈ ಥರ ಸಾಕ್ಷ್ಯಗಳಿದ್ದಾಗ ಅದನ್ನು ಹಾಜರುಪಡಿಸೋದಕ್ಕೆ ಅವಕಾಶ ಇರುತ್ತೆ. ಪ್ರಾಸಿಕ್ಯೂಷನ್ ಹಾಗೂ ಆರೋಪಿಗಳ ವಾದವನ್ನು ಕೋರ್ಟ್ ಅವಾಗ ಕೇಳುತ್ತೆ ಅಂತ ಇಟ್ಟಿಸ್ಕೊಳ್ಳಿಕ್ಕೆ. ಇದೀಗ ಸಂತೋಷ ಈಗ ಒಂದು ಕಡೆ ಚಾರ್ಜ್ ಫ್ರೇಮ್ ಆಯಿತು. ಚಾರ್ಜ್ ಫ್ರೇಮ್ ಆಗ್ತಾ ಇದ್ದಂತೆಯೇ ಆರೋಪಿಗಳಿಗೆ ಒಂದು ಕ್ಲಾರಿಟಿ, ಈ ಚಾರ್ಜ್ ಶೀಟ್ ಆಗಬೇಕಾದ್ರೆ ಇನ್ನೊಂದು ಮತ್ತೊಂದು ಅಂತ ಬಂದಾಗ ಎಲ್ಲವೂ ಕೂಡ ಒಂದು ಕ್ಲಾರಿಟಿ ಸಿಗಲ್ಲ. ಕಾರಣ ಚಾರ್ಜ್ ಶೀಟಲ್ಲಿ ಎಷ್ಟೊಂದು ಹೇಳಿದರೂ ಕೂಡ ಫೈನಲಿ ನ್ಯಾಯಾಲಯದ ಕಡೆಯಿಂದ ಒಂದು ಚಾರ್ಜ್ ಫ್ರೇಮ್ ಆಗುತ್ತಲ್ಲ, ಫ್ರೇಮ್ ಆದಾಗ ಪ್ರತಿಯೊಬ್ಬ ಆರೋಪಿಗೂ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಬಹುಶಃ ಈ ಒಂದು ವಿಚಾರವೇ ಈ ಆರೋಪಿಗಳಿಗೆ ಮಹಾ ಗ್ರಂಥ ಇದ್ದಂತೆ. ಪಾರಾಗಕ್ಕೂ ಶಿಕ್ಷೆ ಆಗೋಕ್ಕೂ ಎರಡಕ್ಕೂ ಅನ್ವಯಿಸಿ ನಾನು ಹೇಳ್ತಾ ಇದ್ದೀನಿ. ಸುಪ್ರೀಂ ಕೋರ್ಟ್ರಿಗೂ ಹೋದರೂ ಇದೇ ಮೂಲ ಬರೋದು. CBI ತನಿಖೆ ಆಗಲಿಲ್ಲ ಏನು ಅಂತ ಹೇಳಿದ್ರೆ ಅದು CBI ತನಿಖೆ ಮಾಡಿದ್ರೆ ಮತ್ತೆ ಮೊದಲಿಂದ ಬರಬೇಕಾಗತ್ತೆ, ಅದರ್ವೈಸ್ ಇದೇ ಮುಂದುವರ್ಕೊಂಡು ಹೋಗುತ್ತೆ. ಸೊ ಆರೋಪಿಗಳಿಗೆ ಹೇಗಿದ್ದಾರೆ, ಹೇಗೆ ರೆಸ್ಪಾಂಡ್ ಮಾಡಿದ್ದಾರೆ ಈ ಒಂದು ಚಾರ್ಜ್ ಫ್ರೇಮ್ಗೆ ಅಂತ? ರಮಕಾಂತ್ ಏನು ನ್ಯಾಯಾಧೀಶರ ಮುಂದೆ ಅಂತ ಕೋರ್ಟ್ಗೆ ಹಾಜರಾದಂಥ ಸಂದರ್ಭದಲ್ಲಿ ಅವರ ಹಾಜರಾತಿ ಪಡೆದ ಬಳಿಕ ಚಾರ್ಜ್ ಫ್ರೇಮ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎಲ್ಲ ಆರೋಪಿಗಳಿಗೆ ಒಂದೊಂದೇ ಮಾಹಿತಿಯನ್ನು ಕೊಡ್ತಾ ಹೋಗುವಂಥದ್ದು. ಇಲ್ಲಿ A1 ಆರೋಪಿಯಿಂದ ಶುರುವಾಗುತ್ತೆ. ಒಬ್ಬೊಬ್ಬರನ್ನೇ ಕರೀತಾರೆ. A1, A2, A3, A4 ಹೀಗೆ A17 ಕರೆದು ಅವ್ರಿಗೆ ಅವರ ಮೇಲಿರುವಂಥ ಆರೋಪಗಳು ಮತ್ತು ಅವರ ವಿರುದ್ಧ ಇರುವಂಥ ಸೆಕ್ಷನ್ಸ್ಗಳೇನಿದೆ ಆ ಸೆಕ್ಷನ್ಗಳನ್ನು ಉಲ್ಲೇಖವನ್ನು ಮಾಡಿ ಹೇಳ್ತಾರೆ. ನಾನು ಹೇಳ್ತಾ ಇರುವಂಥದ್ದು ನಿಮಗೆ ಕೇಳಿಸ್ತಾ ಇದೆಯಾ, ಮತ್ತು ಅರ್ಥ ಆಗ್ತಾ ಇದೆಯಾ, ಅರ್ಥ ಆಗಲಿಲ್ಲ ಅಂದರೆ ನಮ್ಮನ್ನು ವಾಪಸ್ ಕೇಳ್ಬೋದು ಅನ್ನೋದು ಕೂಡ ಅವ್ರಿಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅದರಂತೆ ಹೇಳ್ತಾ ಹೋಗುವಂಥದ್ದು ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ ಮಾಡಿದಂತಹ ಮೆಸೇಜ್ ಏನಿತ್ತು, ಈತ ಪವಿತ್ರ ಗೌಡಗೆ ಮೊದಲು ಮೆಸೇಜ್ ಮಾಡ್ತಾನೆ, ಅದಾದ ನಂತರ ಏನೆಲ್ಲ ಆಯಿತು, ಇವಳು ವಾರ್ ಮಾಡಿದ್ದಿರ್ಬೋದು, ಮತ್ತಾತ ಫೋಟೋಗಳನ್ನ ಹಾಕಿದ್ದಿರ್ಬೋದು, ಇದಾದ ಬಳಿಕ ಈಕೆ ತನ್ನ ಮನೆ ಕೆಲಸದವ್ರಿಗೆ ಹೇಳಿದ್ದಿರ್ಬೋದು, ಮತ್ತು ಹಾಗೆ ಒಬ್ಬೊಬ್ಬ ಆರೋಪಿಗಳನ್ನು ಸಂಪರ್ಕವನ್ನು ಮಾಡಿ ದರ್ಶನ್ ಅದರಂತೆ ಅದು A17 ಆರೋಪಿಗಳು ಇಡೀ ಪ್ರಕರಣದಲ್ಲಿ ಯಾವ ಹಂತದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ. ಇಲ್ಲಿ ಒಳಸಂಚು ಶುರುವಾಗುತ್ತೆ, ಕಿಡ್ನಾಪ್ ಶುರುವಾಗುತ್ತೆ, ಹತ್ಯೆ ಮಾಡಿದ ಬಳಿಕ ಸಾಕ್ಷಿ ನಾಶ, ಬೆದರಿಕೆ ಹಾಕಿರುವಂಥದ್ದು, ಹಣಕಾಸಿನ ವ್ಯವಹಾರ, ಇವೆಲ್ಲವೂ ಕೂಡ ಒಂದೊಂದನೇ ಕೂಡ ಈಗಾಗಲೇ ನ್ಯಾಯಾಧೀಶರ ಮುಂದೆ ಸಂಪೂರ್ಣವಾಗಿ ಓದಿ ಹೇಳಿದಂಥ ಸಂದರ್ಭದಲ್ಲಿ ಒಂದು ವೇಳೆ ಒಟ್ಟು 1 ರಿಂದ 17 ಜನ ಆರೋಪಿಗಳಿದ್ದಾರೆ. ಅದರಲ್ಲಿ ಯಾರಾದರೂ ಒಬ್ಬರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಇಂಥ ಆರೋಪಗಳಿದೆ, ಆರೋಪಗಳನ್ನು ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಆದರೆ ಈ ಪ್ರಕರಣದಲ್ಲಿ ಎಲ್ಲರೂ ಕೂಡ ಅದನ್ನು ನಿರಾಕರಣೆಯನ್ನು ಮಾಡಿರುವಂಥದ್ದು. ಕೊಲೆ ಮಾಡಿದಂತೆ ಯಾವುದೇ ಆರೋಪಿಗಳಾದರೂ ಕೂಡ ತಪ್ಪು ಮಾಡೋದು, ತಪ್ಪನ್ನು ಒಪ್ಕೊಳ್ಳೋದಿಲ್ಲ, ಯಾಕೆಂದರೆ ಶಿಕ್ಷೆ ಇರುತ್ತೆ ಅನ್ನೋ ಕಾರಣಕ್ಕಾಗಿ. ಆದರೆ ಅದನ್ನು ಸಾಬೀತು ಮಾಡಿಸುವಲ್ಲಿ ಹಲವು ಬಾರಿ ಕೂಡ ಪೊಲೀಸರ ತನಿಖೆಯಿಂದ ಎಡಗಬಹುದು. ಇಲ್ಲ ಅವರು ಕೋರ್ಟ್ನ ಯಾಮರಿಸಿ ಅದರಿಂದ ಕೂಡ ಕಣ್ಮರಿಸಿ ಇವರು ಜಾಮೀನು ತೆಗೆದುಕೊಂಡು ಹೊರಬರುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಈ ಪ್ರಕರಣದಲ್ಲಿ ಕೂಡ ಯಾರೂ ಕೂಡ ತಮ್ಮ ಆರೋಪಗಳನ್ನು ಒಪ್ಕೊಂಡಿಲ್ಲ, ಎಲ್ಲರೂ ಕೂಡ ನಿರಾಕರಣೆಯನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ಈಗ ಪೊಲೀಸರು ಕಲೆ ಹಾಕಿರುವಂಥ ಇಡೀ ಪ್ರಕರಣದ ಸಾಕ್ಷ್ಯಾಧಾರಗಳಿದೆ. 276 ಸಾಕ್ಷಿಗಳಿರ್ಬೋದು, ಡಿಜಿಟಲ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳು, ಅದರ ಜೊತೆಗೆ ಐ ವಿಟ್ನೆಸ್ಗಳು, ಇವರೆಲ್ಲರೂ ಕೂಡ ಎಲ್ರಿಗೂ ನೋಟಿಸ್ ಸಮನ್ಸ್ಗಳನ್ನು ಜಾರಿಯನ್ನು ಮಾಡ್ತಾರೆ. ಚಾರ್ಜ್ ಫ್ರೇಮ್ ಆಗಿರೋ ಹಿನ್ನೆಲೆಯಲ್ಲಿ ಟ್ರಯಲ್ಗೆ ದಿನಾಂಕ ಆದ ದಿನದಿಂದ ಒಬ್ಬೊಬ್ಬರೇ ನ್ಯಾಯಾಲಯಕ್ಕೆ ಬಂದು ಇವರು ನೋಡಿದಂಥ ವಿಚಾರ, ಪೊಲೀಸರ ತನಿಖೆ ವೇಳೆ ಹೇಳಿದಂಥ ಸಾಕ್ಷಿಗಳೇನಿರುತ್ತೆ ಇವೆಲ್ಲವನ್ನು ಕೂಡ ನ್ಯಾಯಾಧೀಶರ ಮುಂದೆ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲೂ ಕೂಡ ಏನೋ ಆಪೋಸಿಟ್ ಲಾಯರ್ ಆಗಿರ್ತಾರೆ. ಈಗ ದರ್ಶನ್ ವಿರುದ್ಧ ಯಾರೋ ಒಬ್ಬ ಸಾಕ್ಷಿ ಇದ್ರೆ, ಪವಿತ್ರ ವಿರುದ್ಧ ಯಾರೋ ಒಬ್ಬ ಸಾಕ್ಷಿ ಇದ್ರೆ ಅಂಥವನ್ನ ಕ್ರಾಸ್ ಕೂಡ ಮಾಡಲಾಗುತ್ತೆ. ಎವಿಡೆನ್ಸ್ ಕ್ರಾಸ್ ಇವೆಲ್ಲ ಆದ ನಂತರ ಪ್ರಕರಣದ ಆರ್ಗ್ಯುಮೆಂಟ್ ಆಗುವಂಥದ್ದು. ಅಂದರೆ ಇತ್ತ ಸರ್ಕಾರಿ ಪರ ವಕೀಲರು, ಅತ್ತ ಆರೋಪಿಗಳ ಪರ ವಕೀಲರು ಕೂಡ ವಾದವನ್ನು ಮಾಡ್ತಾ ಹೋಗ್ತಾರೆ. ವಾದವನ್ನು ಮಾಡಿದ ಬಳಿಕ ಅಲ್ಲಿ ಕೋರ್ಟ್ಗೆ ಏನು ಕನ್ವಿನ್ಸ್ ಆಗುತ್ತೆ ಅಂದರೆ ಕೋರ್ಟ್ ಏನೇ ಇದ್ರೂ ಕೂಡ ಸೂಕ್ತವಾದ ಸಾಕ್ಷ್ಯಾಧಾರಗಳಿದ್ರೆ ಅಷ್ಟೇ ಅದಕ್ಕೆ ಸೂಕ್ತವಾದ ಶಿಕ್ಷೆಯನ್ನು ಕೊಡುವಂಥದ್ದು. ಇಡೀ ಪ್ರಕರಣದಲ್ಲಿ ಕಿಡ್ನಾಪ್ ಮಾಡಿದವನ ಪಾತ್ರ ಏನಿದೆ, ಒಬ್ಬ ಕಿಡ್ನಾಪ್ ಮಾಡುವಂಥವನು ಕಾರು ಚಾಲಕ ಇರ್ತಾನೆ,
ಅವನ ಪಾತ್ರ ಇರುತ್ತೆ, ಒಬ್ಬ ಮೆಸೇಜ್ ಮಾಡಿರ್ತಾನೆ. ಇವ್ರದ್ದು ಹಂತ ಹಂತವಾಗಿ ಅವರು ಮಾಡಿರುವಂತಹ ತಪ್ಪಿಗೆ ಸೂಕ್ತವಾದ ಶಿಕ್ಷೆಗಳನ್ನು ಬರುವಂಥದ್ದು. ಅದರ ಜೊತೆಗೆ ಅಕ್ರಮ ಕೂಟವನ್ನು ಕಟ್ಕೊಂಡು ಎಲ್ಲರೂ ಕೂಡ ಪ್ಲಾನ್ ಮಾಡೇ ಮಾಡಿದ್ದಾದ್ರೆ ಎಲ್ಲರೂ ಕೂಡ ಇಡೀ ಪ್ರಕರಣದಲ್ಲಿ ಹತ್ಯೆ ಆಗ್ತದೆ ಅನ್ನೋ ಉದ್ದೇಶಪೂರ್ವಕವಾಗಿ ಹತ್ಯೆಯನ್ನ ಮಾಡಲಿಕ್ಕೆ ಕರ್ಕೊಂಡ್ ಬಂದಿದ್ದಾರೆ ಅಂತೇಳಿ ಪ್ಲಾನ್ ಮಾಡಿದ್ರೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಎಲ್ಲರೂ ಕೂಡ ಈ ಕೊಲೆ ಪ್ರಕರಣದ ಆರೋಪಿಗಳಾಗ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಇದರ ಶಿಕ್ಷೆ ಬರುವಂಥದ್ದು. ಒಂದು ವೇಳೆ ಇವರೇನಾದರೂ ನಿರ್ದೋಷಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಿಡುಗಡೆ ಆಗುವಂಥದ್ದು. ರಮಾಕಾಂತ್. ಓಕೆ, ಥ್ಯಾಂಕ್ ಯು ಸಂತೋಷ್.